ಈ ಅಪೋಸಿಷನ್ ಹತ್ರ ಪ್ರೈಮ್ ಮಿನಿಸ್ಟರಿಯಲ್ ಕ್ಯಾಂಡಿಡೇಟ್ ಇಲ್ಲ ಅನ್ನೋದು ನಿಮ್ಗೊಂದು ದೊಡ್ಡ ಪ್ಲಸ್ ಪಾಯಿಂಟ್. ಅಲ್ಲ, ಅದು ನಮ್ಮ ಪ್ಲಸ್ಗಿಂತ ಅವ್ರಿಗೆ ದೊಡ್ಡ ಮೈನಸ್ ಪಾಯಿಂಟ್. ಇಷ್ಟು ಇಂಡಿಯಾ ಅಲಯನ್ಸ್ ಮಾಡಿ 1 ವರ್ಷದಿಂದ ಪ್ರಯತ್ನ ಮಾಡಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟನ್ನು ಪೋಸ್ ಮಾಡಿದರೆ ಅವ್ರಿಗೆ ಒಂದು ಪೊಲಿಟಿಕಲ್ ಒಂದು 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 ಮೆಚುರಿಟಿ ಇದೆ ಅಂತಿದೆ. ಎವ್ರಿಬಡಿ ಈಸ್ ಫೈಟಿಂಗ್ ಇಸ್ ಓನ್ ಬ್ಯಾಟಲ್ ಇನ್ ದಟ್ ಅಲಯನ್ಸ್. ದೇ ಆರ್ ಫೈಟಿಂಗ್ ಈಚ್ ಅದರ್ ಆಲ್ಸೋ. ಸೊ ಹೌ ಕ್ಯಾನ್ ದಿ ಟೇಕ್ ಆನ್ ಮೈಟಿ ಲೀಡರ್ ಲೈಕ್ ಮೋದಿ? ಇಲ್ಲಿ ಶಿವಕುಮಾರ್ ಉದಾಸಿ ಅವ್ರು 5 ವರ್ಷ ಹೆಂಗಂದ್ರೆ ಜನರಿಂದನೂ ದೂರ ಆಗ್ಬಿಟ್ರ ಅಥವಾ ಇಲ್ಲ MP ಅವ್ರು ಏನ್ ಕೆಲಸ ಮಾಡ್ಬೇಕು ಮಾಡ್ಕೊತಾರೆ? MP ಎಲೆಕ್ಷನ್ MP ಮಾಡಿದ್ರು ಲಾಸ್ಟ್ 1 year ಇಂದ ಸ್ವಲ್ಪ ದೂರ ಆಯ್ತು. ಅಂದ್ರೆ ಅವ್ರು ಡಿಕ್ಲೇರ್ ಮಾಡಿಬಿಟ್ರು. ಸೊ ಅದ್ರದ್ದು ಏನಾದ್ರು ಇಂಪ್ಯಾಕ್ಟ್ ಜನರ ಮೇಲೆ? ಇಲ್ಲ, ಈಗ ಲಾಸ್ಟ್ 1 year ಇರೋದ್ರಿಂದ ಪ್ಲಸ್ ಅವರು ಒಬ್ಬ ಒಳ್ಳೆಯ ವ್ಯಕ್ತಿ ಅನ್ನುವಂಥದ್ದು ಭಾಳ ಮೇಜರ್. ವೆರಿ ಗುಡ್ ಜೆಂಟಲ್ಮನ್ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗುಡ್ ವಿಲ್ ಇದೆ. ಮತ್ತೆ ಸೆಂಟ್ರಲ್ ಸ್ಕೀಮ್ಸ್ ತರೋದು ಮಾಡೋದು ಅದೆಲ್ಲ ಮಾಡ್ತಾ ಇದ್ರು. ರೆಗ್ಯುಲರ್ ಮೀಟಿಂಗ್. ಅಡಿಕೆ ಇಲ್ಲಿ ತನಕ ಬಂತಲ್ರಿ? ಹೌದು. ಅಡಿಕೆ ಹಾಕಕ್ಕೆ ಶುರು ಮಾಡ್ತಾರೆ ನೋಡ್ರಿ ಇಲ್ಲಿ. ಅದೇನಾಯ್ತು ಅಂದ್ರೆ NREGದಲ್ಲಿ ಅವ್ರಿಗೆ ದುಡ್ಡು ಕೊಡಕ್ಕೆ ಶುರು ಆಯ್ತು. ಓಕೆ ಓಕೆ ಓಕೆ. ಪ್ಲಾಂಟೇಶನ್ಗೆ ಅದಕ್ಕೆ ಇದಕ್ಕೆಲ್ಲ ಅಡಿಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಆಮೇಲೆ ರೇಟ್ ಹೌದು, ಅದೊಂದು ಶೋರ್ ಇನ್ಕಮ್. ಅದು ಉಳಿದ ತರ ಕೈ ಕೊಡುತ್ತಂತಲ್ಲ. ಬಟ್ ಇವೆಲ್ಲವೂ ಬೋರ್ವೆಲ್ ಮೇಲೆ ಡಿಪೆಂಡ್ ಆಗಿದೆ. ಹಾವೇರಿಗೆ ಬೇಕನ್ನುವಂಥದ್ದು ಮೊದಲನೇದು ಇನ್ನಷ್ಟು ಇರಿಗೇಷನ್ ಬೇಕು ಅಂತಾರೆ ಗ್ರಾಮೀಣ ಪ್ರದೇಶದಲ್ಲಿ ಹೋದಾಗ, ಇಂಟೀರಿಯರ್ ಹೋದಾಗ. ಈ ಕಡೆ ಸ್ವಲ್ಪ ಅರ್ಬನೈಸ್ ಏರಿಯಾ ಸುತ್ತಲೂ ಎಲ್ಲ ಕೈಗಾರಿಕೆಗಳು ಬರಬೇಕು, ನಮ್ಮ ಮಕ್ಕಳಿಗೆ ಇಲ್ಲೇ ಕೆಲಸ ಸಿಗಬೇಕು ಅನ್ನುವಂಥದ್ದು ಭಾಳ ಪ್ರಮುಖವಾಗಿದೆ. ಅದಕ್ಕೆ ಸ್ಕೋಪ್ ಭಾಳ ಐತಿ, ಬಟ್ ಆದಷ್ಟು ವರ್ಕ್ ಆಗಿಲ್ಲ ಇಂಡಸ್ಟ್ರಿಯಲೈಸೇಷನ್ಗೆ. ಇಲ್ಲ, ಈಗ ನಾನೇ ಪ್ರಾರಂಭ ಮಾಡಿದ್ದು. ಹಿಂದೆ ಒಂದು ಅಟೆಂಪ್ಟ್ ಮಾಡಿದ್ವಿ ನಾವು ಉದಾಸಿಯವರು ಇಲ್ಲಿ ಟಾಟಾ ಕಂಪ್ನಿ ತರೋದಕ್ಕೆ. 900 ಎಕರೆ ಎಕ್ವೈರ್ ಮಾಡಿದ್ವಿ. ಓಕೆ. ಎಕ್ವೈರ್ ಮಾಡಿದ್ರೆ ಆಮೇಲೆ ಕಾಂಗ್ರೆಸ್ ಲೀಡರ್ಸು ಅಪೋಸ್ ಮಾಡಿದ್ರು. ಟೋಟಲ್ ಅಪೋಸ್ ಮಾಡಿ ದುಡ್ಡು ಕಟ್ಟಿದ್ರು. ಯಾರು? ಟಾಟಾದವರು ಫುಲ್ ದುಡ್ಡು ಕಟ್ಟಿದ್ರು. ಇವ್ರು ಅಪೋಸ್ ಮಾಡಿದ್ರು. ಆಮೇಲೆ ಅವ್ರ ಸರ್ಕಾರ ಬಂತು, ಅವಾಗ ಅದನ್ನ ಟೋಟಲಿ ಡ್ರಾಪ್ ಮಾಡಿಬಿಟ್ರು. 2 ಇಲ್ಲಿ ಒಂದು ಟಾಟಾ, ಅಲ್ಲಿ ಗದಗ್ನಲ್ಲಿ ಪಾಸ್ಕೋ. ಎರಡನ್ನೂ ಕೂಡ ಅಟ್ಲೀಸ್ಟ್ ಪಾಸ್ಕೋಕ್ಕೆ ಒಂದು ಇದು ಕಾರಣ ಇತ್ತು, ಎನ್ವೈರನ್ಮೆಂಟಲ್ ಕಾರಣ ಇತ್ತು. ಇಲ್ಲಿ ಏನು ಇರಲಿಲ್ಲ, ದೊಡ್ಡ ಎಂಪ್ಲಾಯ್ಮೆಂಟ್ ಸಿಗ್ತಿತ್ತು. ಮುಂಬೈ ಚೆನ್ನೈ ಕಾರಿಡಾರ್ಗೆ 400 ಎಕರೆ ಕೊಟ್ಟು ಡೆವಲಪ್ಮೆಂಟ್ಗೆ ದುಡ್ಡು ಕೊಟ್ಟು ಟೆಂಡರ್ ಆಗಿದೆ. ಈಗ ಮೊನ್ನೆ ಸಿದ್ದರಾಮಯ್ಯ ಅಡಿಗೆಲ್ಲ ಹಾಕಿದ್ದಾರೆ ಟೌನ್ಶಿಪ್. ಐ ಹ್ಯಾವ್ ಸ್ಟಾರ್ಟೆಡ್ ಆಸ್ ಎ ಚೀಫ್ ಮಿನಿಸ್ಟರ್. ನಾನು ಪ್ರಶಾಂತ್ ಅದ ಮಾತಾಡ್ತಿದ್ದೆ. ಉತ್ತರ ಕರ್ನಾಟಕದಿಂದ ಇಷ್ಟು ದೊಡ್ಡ ದೊಡ್ಡ ಲೀಡರ್ಸ್ ಬಂದ್ರು, ಉತ್ತರ ಕರ್ನಾಟಕ ಇನ್ನೂ ಯಾಕೆ ಹಿಂಗೈತಂತ? ಇಲ್ಲ ನೋಡಿ, ಅಭಿವೃದ್ಧಿ ಬಹಳ ವರ್ಷದ ನೆಗ್ಲೆಕ್ಟ್ ಆಗಿದ್ದನ್ನ ಒಂದೇ ಜಟ್ಕಾದಲ್ಲಿ ಆಗುವಂಥದ್ದಲ್ಲ. ಮತ್ತೆ ಎವ್ರಿ ಟೈಮ್ ಪಾಪ್ಯುಲೇಷನ್ ಹೆಚ್ಚಾಗುತ್ತೆ ಮತ್ತು ನೀಡ್ಸ್ ಹೆಚ್ಚಾಗುತ್ತೆ. ಸೊ ಇಟ್ ಈಸ್ ಅ ಕಂಟಿನ್ಯೂಸ್ ಇದು ಸಿಚುವೇಶನ್ನು. ಬಟ್ ಮೊದಲಿನಕ್ಕಿಂತ ನಂಜುಂಡಪ್ಪ ವರದಿ ಪೂರ್ವದಲ್ಲಿ ಈಗ ಭಾಳಷ್ಟು ಕೆಲಸ ಕಾರ್ಯಗಳನ್ನು ನಾವು ಮಾಡೋಕ್ಕೆ ಸಾಧ್ಯ ಆಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.